ನಮಸ್ಕಾರ ಗುರುವೇ, ನಾನು ದ ಟ್ರಾವೆಲ್ ಇಂಜಿನ್ ಮಾತಾಡ್ತಿರೋದು. ನನ್ನದು ಚಾನಲಲ್ಲಿ ಇವತ್ತು ಸುಕ್ಕ ಚುರುಮುರಿ ಹೇಗೆ ಮಾಡುವುದು ಅಂತ ತಿಳಿಸ್ಕೊಡ್ತೇನೆ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನು ನಾನು ಒಂದು ಡಬ್ಬೆಯಲ್ಲಿ ಇಟ್ಟಿದ್ದೀನಿ, ಲೆಫ್ಟಲ್ಲಿ ನೋಡ್ಬೋದು ನೀವು. ಹಾಗೂ 2 ಬೌಲ್ನಷ್ಟು ಚುರುಮುರಿ ಪುರಿಯನ್ನು ಇಟ್ಕೊಂಡಿದ್ದೀನಿ ಮತ್ತು ಸಣ್ಣದಾಗಿ ಹೆಚ್ಚಿರುವ ಈರುಳ್ಳಿ ಹಾಗೂ ಬೆಳ್ಳುಳ್ಳಿಯನ್ನು ಇಟ್ಕೊಂಡಿದ್ದೀನಿ. ಸೊ ನಾವೀಗ ಬಾಣಲಿಗೆ 2 ಚಮಚೆಯಷ್ಟು ಎಣ್ಣೆಯನ್ನು ಹಾಕಿ, ಅದನ್ನು ಎಲೆಕ್ಟ್ರಿಕ್ ಸ್ಟವ್ನ ಯೂಸ್ ಮಾಡ್ತಿರೋದು. ಸೊ ನಾನು 600 ಫ್ಲೇಮ್ನ ಇಟ್ಕೊಂಡಿದ್ದೀನಿ, ಏಕೆಂದರೆ ತವಾ ಬಹಳ ತೆಳುವಾಗಿರೋದ್ರಿಂದ ಬೇಗನೆ ಎಣ್ಣೆ ಕಾದ್ಬಿಡುತ್ತೆ. ನಾನೀಗ ಸ್ವಲ್ಪ ಸಾಸಿವೆಯನ್ನು ಹಾಕ್ತಿದ್ದೀನಿ ಎಣ್ಣೆಗೆ. ಹಾಕಿದ ಕೂಡಲೇ ಅದು ನೋಡಿ ಯಾವ ಥರ ಚಟ ಚಟ ಅಂತ ಕಾದ ಮೇಲೆ ಅದು ಸೌಂಡ್ ಬರುತ್ತೆ. ಅದು ಇನ್ ಕೇಸ್ ಕಾದ ಕೂಡಲೇ ಅದಕ್ಕೆ ನೀವೇನು ಹಾಕಬೇಕಂದ್ರೆ ಈರುಳ್ಳಿ ಹಾಕಿ ಆ ನಂತರ ಬೆಳ್ಳುಳ್ಳಿಯನ್ನು ಹಾಕಿ ಚೆನ್ನಾಗಿ ಅದು ಫ್ರೈ ಆಗಬೇಕು ಎಣ್ಣೆ ಜೊತೆ ಈರುಳ್ಳಿ, ಅಂದಾಗ ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ ಈಗ ನಾನು ಬೆಳ್ಳುಳ್ಳಿ ಹಾಗೂ ಈರುಳ್ಳಿಯನ್ನು ಹಾಕ್ತಿದ್ದೀನಿ. ನೋಡಿ ಎಣ್ಣೆ ಚೆನ್ನಾಗಿ ಕಾದಿರೋದ್ರಿಂದ ಅದು ಈ ಥರ ಕಾಣ್ತಾ ಇದೆ. ಸೊ ಎಣ್ಣೆ ಕಾದ ಕೂಡಲೇ ನೀವು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಬೇಕು. ಅರಿಶಿನ ಪುಡಿ ಹಾಕೋದ್ರಿಂದ ನಿಮ್ಮ ಹೆಲ್ತಿಗೂ ಒಳ್ಳೆಯದು ಹಾಗೂ ಒಂದು ಕಲರ್ ಚೆನ್ನಾಗಿ ಬರುತ್ತೆ ಅಂತ ನಾನು ಅರಿಶಿನ ಪುಡಿಯನ್ನು ಹಾಕ್ತಿದ್ದೀನಿ. ನೋಡಿ ಅರಿಶಿನ ಪುಡಿ ಹಾಕಿ ಎಣ್ಣೆ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೂ ನೀವು ಖಾರ ಯಾವ ಲೆವೆಲ್ ತಿಂತೀರಾ ಅನ್ನೋದ್ರ ಮೇಲೆ ನೀವು ಅದಕ್ಕೆ ಖಾರದ ಪುಡಿಯನ್ನು ಹಾಕಿಕೊಳ್ಳಿ. ನಾನು ತುಂಬ ಖಾರ ತಿನ್ನೋದ್ರಿಂದ ನಾನು 2 ಚಮಚ ಖಾರದ ಪುಡಿ ಹಾಕ್ತಾಯಿದ್ದೀನಿ. ನೋಡಿ ಯಾವ ಥರ ಕೆಂಪದಾಗಿ ಕಾಣ್ತಿದೆ ಅಂದರೆ ಇದು ನಾವು ಮನೆಯಲ್ಲೇ ಮಾಡಿದ ಖಾರದ ಪುಡಿ. ಸೊ ಹಾಗಾಗಿ ಇದು ಚೆನ್ನಾಗಿ ಕಲರು ಬಂದಿದೆ. ನೀವು ಹೊರಗಡೆ ಅಂಗಡಿಯಲ್ಲೆಲ್ಲ ತೊಗೊಂಡ್ರೆ ಅದು ಕಲರ್ ಎಲ್ಲ ಮಿಕ್ಸ್ ಮಾಡಿಬಿಟ್ಟಿರ್ತಾರೆ. ನೋಡಿ ಈ ಥರ ಖಾರದ ಪುಡಿ ಹಾಕಿದ ನಂತರ ಎಣ್ಣೆ ಮತ್ತು ಬೆಳ್ಳುಳ್ಳಿ ಹಾಗೂ ಈರುಳ್ಳಿ ಈ ಥರ ಕಾಣುತ್ತೆ. ಆನಂತರ ಅದಕ್ಕೆ 2 ಬೌಲ್ನಷ್ಟು ಚುರುಮುರಿಯನ್ನು ಆ ಎಣ್ಣೆಗೆ ಮಿಕ್ಸ್ ಮಾಡ್ತೀನಿ. ಎಸ್ಪೆಷಲಿ ನಾನು ಇವಾಗ 2 ಮೆಂಬರ್ಸ್ಗೆ ಆಗೋಷ್ಟು ಇಷ್ಟ ಮಾಡ್ತಾ ಇರೋದು. ಸೊ ನಾನು 2 ಬೌಲ್ನಷ್ಟು ಚುರುಮುರಿಯನ್ನು ಯೂಸ್ ಮಾಡ್ತಿದ್ದೀನಿ. ನೀವು ಎಷ್ಟು ಜನ ಇರ್ತಾರೋ ಅದ್ರ ಮೇಲೆ ನೀವು ಹಾಕ್ಕೊಳ್ಳಿ. ಮೊದಲನೇದಾಗಿ ಇದಕ್ಕೆ ಮೇನ್ ವಸ್ತು ಏನಂದರೆ ಪುಟಾಣಿ ಇರುತ್ತಲ್ಲ, ನೀವು ಸಣ್ಣದಾಗಿ ರುಬ್ಕೊಂಡಿರೋ ಪುಟಾಣಿ ಮೀನ್ಸ್ ನೀವು ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡಿರೋಂಥ ಪುಟಾಣಿಯನ್ನು ಹಾಕಿ 2 ಚಮಚೆಯಷ್ಟು ಟೇಸ್ಟ್ ಹಾಕಿದ ನಂತರ ಅದ್ರ ಮೇಲೆ ಉಪ್ಪನ್ನು ಹಾಕಿ, ನೀವು ತಿನ್ನೋ ಪ್ರಮಾಣದ ಮೇಲೆ ಉಪ್ಪನ್ನು ಹಾಕಿಕೊಳ್ಳಿ. ಉಪ್ಪಿಯನ್ನು ಹಾಕಿಕೊಂಡು ಲೋ ಫ್ಲೇಮಲ್ಲಿ ಚೆನ್ನಾಗಿ ಕೈ ಆಡಿಸಿ ಮೇಲೆ ಚೆನ್ನಾಗಿ ಕಂದು ಬಣ್ಣ ತಿರುಗುತ್ತೆ. ಕೆಂಪು ಕಲರ್ ಇರೋದು ಲೈಟಾಗಿ ಕಂದು ಬಣ್ಣದ ಕೆಂಪು ಕಲರಿಗೆ ಬರ್ತಾ ಇದೆ. ನೋಡ್ಬೋದು, ಚಮಚೆಯಲ್ಲಿ ತೋರಿಸ್ತೀನಿ ನೋಡಿ. ಈ ಕಲರ್ ಬರುತ್ತೆ. ಆನಂತರ ಫೈನಲ್ ಆಗಿ ನಾನು ಬೌಲಿಗೆ ಹಾಕಿ ಅದರ ಮೇಲೆ 2 ಕರಿದ ಮೆಣಸಿನಕಾಯಿಯನ್ನು ಇಟ್ಟು ತೋರಿಸ್ತೀನಿ. ಇಟ್ಸ್ ಅ ಫೈನಲ್ ಟಚ್ ಅಪ್. ನೋಡಿ ಚೆನ್ನಾಗಿ ಅನಿಸಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಹಾಗೆ ಫಾಲೋ ಮಾಡಿ. ಇದು ನನ್ನ ಮೊದಲನೇ ಚಾಲೆಂಜ್.